ನನ್ನ ಅಭಿಪ್ರಾಯ. ಅದಕ್ಕೆ ಅನುಗುಣ ಆಗುವಂಗೆ ನಮ್ಮ ಕೃಷ್ಣ ಬೈರೇಗೌಡರು ಮಾತಾಡಬೇಕಾಗಿತ್ತು. ಆದರೂ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಇದು ಬೇಕಾಗಿದೆ, ಸಮಯ ಬೇಕಾಗಿದೆ. ಯಾಕೆ ಕಳೆದ 3-4 ದಶಕಗಳಿಂದ ನಾವು ಕೇಳ್ತಾನೆ ಬಂದಿದ್ದೀವಿ. 2 ಭಾಗದ ಜನ, ನಮ್ಮ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನ, ಇಲ್ಲ ನಮ್ಮ ಜಿಲ್ಲೆ ಮಾಡಿರಿ ಪಾಪ ದಿವಂಗತ ಸಂಗಪ್ಪಗಳವರು ಆ ಜಿಲ್ಲೆಯ ಕನಸಲ್ಲಿ ತಿರ್ಕೊಂಡು ಹೋದರು ಅನ್ನೋದನ್ನು ನಾವು ಗಮನಿಸಬೇಕಾಗ್ಯದ. ಅನೇಕರು ಲಿಂಗಾಯ ಸಂಗಾಯ ಪೂಜಾರಿ ಅವರು ಸಹಿತ ಅವರು ಇದನ್ನು ಜಿಲ್ಲೆ ಮಾಡಬೇಕಪ್ಪ ಗೋಕಾಕ್ ಅಂತೇಳಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು. ಸಂಗಪ್ಪಗಳವರು ಪಾಪ ಇಡೀ ಜೀವನವನ್ನು ಈ 2 ಜಿಲ್ಲೆಗಳಾಗಲಿ ಅಂತ ಹೋರಾಟ ಮಾಡಿ ತಮ್ಮ ಜೀವನವನ್ನು ಕಳೆದುಕೊಂಡಂಥವ್ರು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಸಹಜವಾಗಿನ ಎಲ್ಲರೂ ಒಂದು ಪ್ರಶ್ನೆ ಮಾಡೋದಾಗಿದೆ, ಆಗ್ತದೆ ಏನು ಡಿಸೆಂಬರ್ 31 ಹೌದು ಆಗ್ತದೆ, ಯಾಕಂದ್ರೆ ಉಲ್ಲಾಸ ಹೆಚ್ಚದ ಆಗ್ತದೆ ಅಂತ ಮಾತುಗಳು ಕೇಳಿ ಬರ್ತದೆ. ಯಾರೂ ಅಲ್ಲಿ ಗಳಿದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸಮಯ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಜನ ಮತ್ತೆ ಆತಂಕಗೊಳ್ತಾ ಇದ್ದಾರೆ. ಮತ್ತೆ ಇದು ಮುಂದೆ ಹೋಯ್ತಂದ್ರೆ ಡಿಸೆಂಬರ್ 31 ದಾಟಿತು, ಮುಂದೆ ಯಾವಾಗ ಆಗ್ತದೆ, ಈಗ ಮುಂದೆ 10 ವರ್ಷ ನಂತರ ಮತ್ತೆ ಯಾವಾಗೋ ಅನ್ನುವಂಥ ಪ್ರಶ್ನೆ. ಅಷ್ಟೇ ಮತ್ತೆ ಇನ್ನೂ 3-4 ಜಿಲ್ಲೆ ಆಗ್ಬೋದು, ಬೇಡ ಇದ್ದಂಥ ತಾಲೂಕುಗಳೆಲ್ಲ ನಮ್ಮ ಜಿಲ್ಲೆ ಮಾಡಿ ಅಂತ ಬಂದಿರ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳು ಜನ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಮಾತಾಡಿದಂಥ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ, ಚಿಂತನೆ ಮಾಡಿದಾಗ ಸಮೀಪದಲ್ಲೇ ಆಗೋದಿಲ್ಲ, ಮುಂದೆ ಆಗ್ತದೆ ಅನ್ನೋದು ಒಂದು ಖಾತ್ರಿ ಆಗ್ತದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಇಷ್ಟ ಆಗ್ತದೆ ವಿನಃ ನಕ್ಕೆಪ್ಪ ಇದು. ಈಗಂತೆ ನಮ್ಮ ಸಿದ್ದರಾಮಯ್ಯರು ಹೇಳಿದಾರೆ 18 ಶಾಸಕರನ್ನು ಕರೆಸ್ತೀನಿ, ಮಾತಾಡ್ತೀನಿ, ಘೋಷಣೆ ಮಾಡ್ತೀನಿ, ಸಭೆ ಮಾಡ್ತೀನಿ. ಅದನ್ನು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಮುಂದೆ ಅದಕ್ಕೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು ಸ್ಪಂದನೆ ನೀಡಿದ್ದಾರೆ. ಅದರಲ್ಲೂ ವಿಧಾನಸಭೆ ಒಂದು ಅಧಿವೇಶನದಲ್ಲೇ ನಮ್ಮ ಈಗ ಹೇಳಿದಾಗ ನಿಮ್ಗೆ ಐಹೊಳೆ ಅವರಂತ ಇನ್ನೂ ತೀವ್ರವಾಗಿ ನೀವು ಚಕ್ಕೋಡಿ ಮಾಡಿ ಜೊತೆ ಗೋಕಾಕ್ ಮಾಡಿ ಅಂತ ಒತ್ತಡ ಮಾಡಿ ಹೇಳಿದಂಥದ್ದು. ವಿಶೇಷವಾಗಿ ಐಹೊಳೆ ಅವರು, ದುರ್ಯೋಧನ ಐಹೊಳೆ ಅವರು ಮಾತಾಡೋದು ಭಾಳ ಕಡಿಮೆ. ಜಿಲ್ಲೆ ಸಲುವಾಗಿ ಜೋರಾಗಿ ಮಾತಾಡಿದಾಗ ಕೃಷ್ಣ